ಬಾಲರಾಜ್ ಏನ್ ಮಾಡ್ತಿದಾರ? ಕೈ ಬಿಡಿ, ಬಿಡಿ ಬಾಲರಾಜ್. ಸಾರ್, ನಿಮ್ ಕಾಲ್ ಹಿಡ್ಕೊಳ್ಳೋಣ ಅಂತ ಅನಿಸ್ತು ಸರ್. ಆದ್ರೆ ನಾನ್ ಕಾಲ್ ಹಿಡ್ಕೊಂಡ್ರೆ ನಿಮ್ ಆಯುಸ್ ಕಡಿಮೆ ಆಗುತ್ತೆ ಅಂತ ಹಿಡ್ಕೊಳ್ಳಿಲ್ಲ ಸರ್. ನೀವು ಮಾಡಿರೋ ಸಹಾಯಕ್ಕೆ ನಾನು ಏನಂತ ಹೇಳಲಿ ಸರ್? ನನ್ ಕೈ ಕಾಲ್ ಕಟ್ಟಿ ಮೂಲೆಯಲ್ಲಿ ಹಾಕ್ತಂಗ್ ಫೀಲ್ ಆಗ್ತಿತ್ತು ಸರ್. ಆದ್ರೆ ಈಗ ಧ್ರುವ ಅಂಡ್ ಟೀಮ್ ಮಾಡೋ ಕೆಲ್ಸನ ನಾನ್ ಫೈನಲ್ ಆಗಿ ಚೆಕ್ ಮಾಡ್ಬೇಕು, ನಾನ್ ಅಪ್ರೂವ್ ಮಾಡ್ಬೇಕು ಸರ್. ಇದಕ್ಕೆ ಕಾರಣ ಯಾರು ಸರ್? ನೀವು ಸರ್, ನೀವು. ಇದರಿಂದ ಧ್ರುವನ್ಗೆ ಎಷ್ಟು ಉರಿತಿರ್ಬೇಕು ಸರ್? ಬಾಲರಾಜ್ ಸರ್, ನಾವಿನ್ನೂ ಮಾಡಿರೋದು ಇಷ್ಟೇ ಸರ್. ನಾವು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ತುಂಬಾ ಇದೆ. ಏನ್ ಹೇಳ್ತಿದ್ದೀರಾ ಸರ್? ನೀವು ಬರೀ ಕ್ವಾಲಿಟಿ ಚೆಕ್ ಅಲ್ಲೇ ತೃಪ್ತಿ ಪಡ್ಕೊಂಡ್ಬಿಟ್ರೆ ಹೇಗ್ ಬಾಲರಾಜ್? ನೀವು ಮತ್ತೆ ವಾಪಸ್ ನಿಮ್ ಪೊಸಿಷನ್ಗೆ ಹೋಗ್ಬೇಕು. ಅಂದ್ರೆ ನಾನು ಮತ್ತೆ ಪ್ರೊಡಕ್ಷನ್ ಹೆಡ್ ಆಗ್ತೇನೆ ಸರ್? ಎಸ್ ಆಫ್ ಕೋರ್ಸ್ ಬಾಲರಾಜ್, ಹಾಗೆ ಆಗ್ತೀರಾ. ಆದ್ರೆ ಆ ಕೆಲಸ ಅಷ್ಟು ಸುಲಭ ಇಲ್ಲ. ಆ ಪುಷ್ಪಕ್ ಧ್ರುವನಿಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಹೌದು ಸರ್, ಆ ಧ್ರುವನ್ ಮೇಲೆ ಪುಷ್ಪಕ್ ಸರ್ ನಂಬಿಕೆ ಅನ್ನೋ ಸೀಲೆ ಹೊಡೆದ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ನಿಮ್ ಸಪೋರ್ಟ್ ಇದೆಯಲ್ಲ ಬಾಲರಾಜ್ ಸರ್. ನೀವೇ ಪುಷ್ಪಕ್ ಹತ್ರ ಹೋಗಿ ಧ್ರುವ ತುಂಬಾ ಒಳ್ಳೆ ಕೆಲಸಗಾರ ಅಂತ ಮೇಲ್ ಹತ್ಸ್ ಕೂರಿಸಿರೋದು. ಹೌದು ಸರ್, ಈ ವಿಷಯದಲ್ಲಿ ನಾನು ತಪ್ಪು ಮಾಡ್ಬಿಟ್ಟೆ. ಇದಕ್ಕೆಲ್ಲ ಮೀರಿನೂ ನಾನು ಪ್ರೊಡಕ್ಷನ್ ಹೆಡ್ ಆಗೋದಿಕ್ ಸಾಧ್ಯನಾ ಸರ್? ಬಾಲರಾಜ್ ಸರ್, ನೀವ್ ಆ ಧ್ರುವನ್ ಆಕ್ಸಿಡೆಂಟ್ ಆದಾಗಿಂದ ತುಂಬಾ ಸ್ವರ್ಗ ಹೋಗಿದ್ದೀರಾ, ನೋಡಕ್ಕಾಗ್ತಿಲ್ಲ ನಿಮ್ನ. ಹೌದು ಸರ್, ಹಂಗ್ ಮಾಡ್ಬಿಟ್ಟ ಅವನು. ನನಗೆ ಫಾರ್ಮಲ್ಸ್ ಹಾಕೊಳ್ಳೋ ತರನು ಮಾಡ್ಬಿಟ್ಟ. ನನ್ನ ಡ್ರೆಸ್ ಕೋಡ್ನು ಚೇಂಜ್ ಮಾಡ್ಬಿಟ್ಟ. ನಾನು ನೋಡ್ಕೊಂಡ್ರೆ ನಾನೇನಾ ಬಾಲರಾಜ್ ವಾಡಿ ಅಂತ ನನಗೆ ಅನುಮಾನ ಬರೋ ತರ ಮಾಡ್ಬಿಟ್ಟ ಸರ್. ಬಾಲರಾಜ್ ಸರ್, ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಮ್ಮಿ ಆಗಿದೆ. ಅದಕ್ಕೆ ನೀವು ನಿಮ್ ಕೈಯಲ್ಲಿ ಆಗತ್ತಾ ಅಂತ ನಿಮ್ಮೇಲೆ ನೀವೇ ಅನುಮಾನ ಪಡ್ತಿದ್ದೀರಾ. ಹೌದು ಸರ್, ಆ ಧ್ರುವ ಎಲ್ರಿಗೂ ಮೋಟಿವೇಟ್ ಮಾಡಿ ಅವನ್ ಕೈ ಕೆಳಗೆ ಕೆಲಸ ಮಾಡೋಂಗೆ ತಯಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಬಾಲರಾಜ್, ಈ ಕಂಪನಿಯಲ್ಲಿ ಆ ಧ್ರುವಂಗೋಸ್ಕರ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ, ಬೇರೆಯವ್ರ ಕೆಲವು ಚೆನ್ನಾಗಿ ಕೆಲಸ ಮಾಡಿಸ್ತಾನೆ. ಈ ವಿಷಯ ನನಗೂ ಗೊತ್ತು, ನಿಮ್ಗೂ ಗೊತ್ತು. ಹೌದು ಸರ್. ಈ ಡ್ಯಾಮೇಜ್ ಆಗಿರೋ ಪೀಸ್ಗಳು ಆ ಬಾಕ್ಸ್ ಅಲ್ಲಿ ಹೇಗೋಯ್ತು ಅಂತ ರಾಜೇಂದ್ರ ಅಂಕಲ್ಗೆ ಗೊತ್ತಾಗ್ಬಾರ್ದು, ಪುಷ್ಪಕ್ಕಿಗೂ ಗೊತ್ತಾಗ್ಬಾರ್ದು. ಅದೇ ತರ ವಿಷಯ ಗೊತ್ತಾಗದೆ ಧ್ರುವನು ತಲೆ ಕೆಡ್ಸ್ಕೊಂಡು ಸಾಯ್ಬೇಕು. ಸರ್, ಧ್ರುವಂಗ್ ಮಾತ್ರ ಅಲ್ಲ ಸರ್, ಅವನ್ ಜೊತೆ ಯಾರ್ಯಾರಿದ್ದಾರೋ ಯಾರಿಗೂ ಗೊತ್ತಾಗ್ಬಾರ್ದು. ಅವ್ರೆಲ್ರೂ ತಲೆ ಕೆಡ್ಸ್ಕೊಂಡು ಸಾಯ್ಬೇಕು ಸರ್. ಹಾಗೆ ಮಾಡ್ಬಿಡ್ಬೇಕು. ಇವತ್ತು ಅಂಕಲ್ ಹೇಳಿದ್ರಲ್ಲ ಬಾಲರಾಜ್, ಇನ್ನೊಂದ್ಸಲ ಇದು ರಿಪೀಟ್ ಆದ್ರೆ ಪ್ರೊಡಕ್ಷನ್ ಹೆಡ್ ಡಿಸಿಷನ್ ನಾನು ತಗೊಳ್ತೀನಿ ಅಂತ. ನಾವ್ ಆ ಥರ ವರ್ಕ್ ಮಾಡಬೇಕು. ಇದು ಪದೇ ರಿಪೀಟ್ ಆದ್ರೆ ಕಂಪನಿಗೆ ಲಾಸ್ ಆಗುತ್ತೆ. ಆಗ ಅವ್ರಿಗೂ ಗೊತ್ತಾಗುತ್ತೆ. ಆಗ ಪ್ರೊಡಕ್ಷನ್ ಹೆಡ್ ಜಾಗದಿಂದ ಅವನ್ನ ಇಳಿಸ್ತಾರೆ. ಸರ್, ಅಯ್ಯೋ ಹೇಳಿ ಸರ್, ಇನ್ನ ಹೇಳಿ ಸರ್, ಹೇಳ್ತಾನೆ ಇರಿ ಸರ್. ಇದನ್ನ ಕೇಳ್ತಾ ಇದ್ರೆ ಎಷ್ಟು ಹಿತವಾಗಿದೆ ಸರ್ ನನಗೆ. ಸುಮ್ಮನೆ ಸಂತೋಷ ಪಟ್ರೆ ಹೇಗೆ ಬಾಲರಾಜ್ ಸರ್? ಅವನನ್ನ ಈ ಕಂಪನಿಯಿಂದ ಹೊರಗೆ ಹಾಕಿ ನೀವು ಮತ್ತೆ ಪ್ರೊಡಕ್ಷನ್ ಹೆಡ್ ಆಗಿ ನಿಮ್ ಸಫಾರಿ ಹಾಕೊಂಡು ಆ ಧ್ರುವನ್ ಮೇಲೆ ಸವಾರಿ ಮಾಡ್ಬೇಕು ಬಾಲರಾಜ್. ಪ್ರೊಡಕ್ಷನ್ ಹೆಡ್ ನಾನು ಮತ್ತೆ ಪ್ರೊಡಕ್ಷನ್ ಹೆಡ್ ಬಾಲರಾಜ್ ವಾಡೆ ಮತ್ತೆ ಪ್ರೊಡಕ್ಷನ್ ಹೆಡ್. ನಾವು ಈ ಕಂಪ್ನಿಯಲ್ಲಿ ಮುಂದೆ ಏನೇ ಕೆಲಸ ಮಾಡಿದ್ರು ಅದು ಮೂರನೇ ವ್ಯಕ್ತಿ ಗೊತ್ತಾಗಬಾರ್ದು ಬಾಲರಾಜ್. ಗೊತ್ತಾದ್ರೆ ನಮ್ ಕತೆ ಮುಗ್ದು ಹೋಗುತ್ತೆ. ಅಂಡ್ ರಾಜೇಂದ್ರ ಅಂಕಲ್ ನಮ್ನ ಈ ಕಂಪನಿಯಿಂದ ಆಚೆ ಹಾಕ್ತಾರೆ. ಹೌದು ಸರ್, ಹಾಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಕೇರ್ಫುಲ್ ಆಗಿ ಕೆಲಸ ಮಾಡ್ತೀನಿ. ಹಾಗಂತ ನರ್ತನಂಗೆ ಯಾವುದೇ ವಿಷಯ ಗೊತ್ತಾಗಬಾರ್ದು ಬಾಲರಾಜ್. ಅವಳು ಯಾವಾಗ ಯಾರು ಸಪೋರ್ಟ್ ತಗೊಳ್ತಾಳೆ ಅಂತ ನಮ್ಗೆ ಗೊತ್ತಾಗಲ್ಲ. ಹೌದು ಸರ್, ನರ್ತನ ಮೇಡಮ್ ಜೊತೆ ನಾನು ಎಷ್ಟು ವಿಶ್ವಾಸದಿಂದ ಇದೆ. ನನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡು ನನ್ನ ನಡು ನೀರಲ್ಲಿ ಕೈ ಬಿಟ್ಬಿಟ್ರು. ನಿಮ್ಮ ಜೊತೆನೂ ಅಷ್ಟೇ ವಿಶ್ವಾಸವಾಗಿರ್ತೀನಿ ಸರ್. ಆದರೆ ನೀವು ನನ್ನನ್ನು ನಡು ನೀರಿನಲ್ಲಿ ಕೈ ಬಿಡಬೇಡಿ ಸರ್. ಹಾಗಲ್ಲ, ಏನೂ ಆಗಲ್ಲ ಬಾಲರಾಜ್. ಎಲ್ಲಿವರೆಗೂ ನೀವು ನಂಗೆ ಟ್ರಸ್ಟ್ ವರ್ತಿ ಆಗಿರ್ತೀರೋ ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ. ಏನ್ ಸರ್ ಹೀಗೆ ಹೇಳ್ತಿದ್ದೀರಿ? ಆ ರಮೇಶನ್ನ ನಂಬ್ತಿದ್ದೀರಿ, ನನ್ನ ನಂಬಲ್ವಾ ಸರ್ ನೀವು? ಸರ್, ನಿಮ್ಮ ವಿಶ್ವಾಸ ನಾನು ಗಳಿಸ್ತೀನಿ ಸರ್.
ನೀವು ಹೇಳೋ ಕೆಲಸ ಎಲ್ಲ ಮಾಡ್ತೀನಿ ಸರ್. ಸಾಯೋವರೆಗೂ ನಿಮ್ ಜೊತೆ ವಿಶ್ವಾಸದಲ್ಲಿ ಇರ್ತೀನಿ ಸರ್. ಮೊದಲು ನೀವು ಆಸೆ ಪಟ್ಟ ಹಾಗೆ ನಿಮ್ಮ ಹಳೆ ಪ್ರೊಡಕ್ಷನ್ ಹೆಡ್ ಜಾಗದಲ್ಲಿ ಕೂತ್ಕೋಬೇಕು. ಅದಾದ್ಮೇಲೆ ನನಗೇನ್ ಬೇಕು ಅಂತ ನಾನೇ ಕೇಳ್ತೀನಿ. ಅವಾಗ ನೀವು ಇಲ್ಲ ಅಂತ ಹೇಳ್ದೆ ನಡ್ಸ್ಕೊಟ್ರೆ ಸಾಕು. ಸರ್, ನೀವು ನನಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂತಾ ಇದ್ದೀರಿ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ನಾನು ನಿಮ್ ಜೊತೆ ಇರೋದಿಕ್ಕೆ ಇವತ್ತು ನಾನು ಕ್ವಾಲಿಟಿ ಚೆಕ್ ಮಾಡೋ ಲೆವೆಲ್ಗೆ ಬಂದಿದ್ದೀನಿ ಸರ್. ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಸರ್. ನೀವು ಕೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಸರ್. ಇದು ನಾನು ಈ ಬಾಲರಾಜ್ ವಾಡಿ ಕೊಡ್ತಾ ಇರೋ ಭಾಷೆ ಸರ್. ಇದು ಭಾಷೆ ಸರ್. ನನ್ನ ನಂಬೋದು ಸರ್, ನೀವು ನಂಬೋದು ಸರ್. ಸರ್, ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ವಿ. ಆದ್ರೆ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್, ಕ್ಷಮಿಸ್ಬಿಡಿ. ತಪ್ಪು ಮಾಡಿದವ್ರು ಕ್ಷಮೆ ಕೇಳಬೇಕು. ನೀವಿಬ್ರು ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನೋಡಿ, ನೀವಿಬ್ರು ತಪ್ಪು ಮಾಡಿದ್ದೀರಾ ಅಂತ ನಾನು ಯಾವತ್ತೂ ನಂಬಲ್ಲ. ತಲೆ ಕೆಡಿಸ್ಕೋಬೇಡಿ. ಹಾಗೆಲ್ಲ ಹೇಳ್ಬೇಡಿ ಸರ್. ನೀವ್ ಏನೇ ಆದ್ರೂ, ಎಷ್ಟೇ ಕಷ್ಟ ಬಂದ್ರೂ ನಮ್ ಪರವಾಗಿ ನಿಂತಿರ್ತೀರಾ, ನಮಗ್ ಸಹಾಯ ಮಾಡ್ತೀರಾ. ನಿಮ್ಮಂತ ಮಾಲೀಕರಿಗೆ ಒಳ್ಳೇದಾಗ್ಬೇಕು ಅಂತಾನೆ ನಾವ್ ಏನೇ ಇದ್ರೂ ಮಾಡ್ತೀವಿ. ಆದ್ರೆ ಈ ತಪ್ಪು ಹೇಗಾಯ್ತು, ಯಾಕಾಯ್ತು ಅಂತ ನಮಗ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಸರ್. ಮೈನಾ, ಆಫ್ಟರ್ ಆಲ್ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. ನಾವೆಷ್ಟೇ ಕೇರ್ಫುಲ್ ಆಗಿದ್ರೂ ಸಣ್ಣ ಪುಟ್ಟ ಎರರ್ಗಳು ಆಗೇ ಆಗುತ್ತೆ. ಈಗ ಅದನ್ ಬಿಡಿ. ಈ ಪ್ರಾಬ್ಲಮ್ ಎಲ್ಲ ಆಗಿದೆ ಅಂತ ನಾವು ಮೊದಲು ಕಂಡು ಹಿಡಿಬೇಕು. ಅದು ರಾಜೇಂದ್ರ ಸರ್ ನಮ್ಮಿಂದ ನಿಮಗೆ ಬೈದ್ರಲ್ಲ ಸರ್, ಅದಕ್ಕೆ. ಧ್ರುವ, ನಿನಗೆ ಡ್ಯಾಡ್ ಬಗ್ಗೆ ಗೊತ್ತು ತಾನೆ. ಅವ್ರ ಬಿಸ್ನೆಸ್ ವಿಷಯ ಅಂತ ಬಂದಾಗ ಅವ್ರು ಯಾವಾಗಲೂ ಸ್ಟ್ರಿಕ್ಟು, ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಎನಿವೆ, ಈಗ ಪ್ರಾಬ್ಲಮ್ ಎಲ್ಲಾಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಸಲ್ಯೂಷನ್ ಹುಡುಕ್ಬೇಕು. ನನಗೆ ಗೊತ್ತು ಧ್ರುವ, ನೀನು ಎಂಥ ಹಾರ್ಡ್ ವರ್ಕರ್ ಅಂತ. ನೀನು ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲ್ಲ ಅಂತ ನನಗೆ ಗೊತ್ತು.